ಇಲೆಕ್ಷನ್ ಬಾಗಲಕೋಟ್ ಅನ್ನೋದಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಬೇರೆ ಎಲ್ಲ ರಾಜ್ಯಗಳಕ್ಕಿಂತಲೂ ಇಲ್ಲಿ ಒಳ್ಳೇದು ಮಾಡುತ್ತೆ. ಕಾರಣ ಇಷ್ಟೇ, ಇಲ್ಲಿ ನಮ್ಮ ಸರ್ಕಾರ 8 ತಿಂಗಳಿನಲ್ಲಿ ಏನು ಜನರಿಗೆ ಭರವಸೆ ಕೊಟ್ಟಿದ್ವಿ ಅವೆಲ್ಲ ಈಡೇರಿಸಿದ್ವಿ. ಇದು ಮೊದಲನೇ ಕ್ರೆಡಿಟ್ ನಮಗೆ. ಎರಡನೇದು, ಲೋಕಸಭೆ ಚುನಾವಣೆಯಾಗಿ ಯಾವಾಗ ಬಂದದೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಜೀವ ತುಂಬಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಅದು ದಿವಂಗತ ಇಂದಿರಾ ಗಾಂಧಿಯವರು ಇದ್ದಾಗಿರಲಿ, ಇವತ್ತು ಹಾಲಿ ಸೋನಿಯಾ ಗಾಂಧಿಯವರು ಇದ್ದಾಗಿರಲಿ, ಅವರು ಯಾವಾಗಲೂ ಕೂಡ ಈ ರಾಜ್ಯ ಕಾಂಗ್ರೆಸ್ಸಿನ ಪರ ಒಲವು ತೋರಿರ್ತಕ್ಕಂಥದ್ದು ಮತ್ತು ಜಾತ್ಯತೀತ ರಾಜ್ಯ, ತಿಳುವಳಿಕೆ ಉಳ್ತಕ್ಕಂಥ ರಾಜ್ಯ, ಅದು ಒಂದು ಭರವಸೆ ಇದೆ ನಮಗೆ. ಮೋದಿ ಹವಾದ ಜಾಸ್ತಿ ನೋಡ್ರಿ, ನೀವು ಮೋದಿ ಹವಾ ನೀವು ಮೀಡಿಯಾದವರೇ ಕ್ರಿಯೇಟ್ ಮಾಡ್ತಾ ಇದ್ದೀರಿ. ನೀವು ಪ್ರತಿಯೊಂದು ಕುಂತರೂ ಮೋದಿ ತೋರಿಸ್ತೀರಿ, ನಿಂತರೂ ಮೋದಿ ತೋರಿಸ್ತೀರಿ, ಅಡ್ಡಾಡಿದ್ರು ಮೋದಿನೇ ತೋರಿಸ್ತೀರಿ. ಬೇರೆ ಯಾರೂ ಭೂಮಿ ಮೇಲೆ ಅಡ್ಡಾಡೋದಿಲ್ಲ. ಅವ್ರು ಸಮುದ್ರ ಮೇಲೆ ಹೋದ್ರೂ ಮೋದಿನೇ ಬರ್ತಾರೆ, ಕಸ ಹೊಡಗಿದ್ರು ಮೋದಿನೇ ಬರ್ತಾರೆ. ದೇಶನಾಗ ಮತ್ತೊಬ್ಬರು ಬದುಕಿದಾರೆ ಅನ್ನೋದರ ನೀವು ಇತಿಹಾಸನೂ ಮುಚ್ಚಿಬಿಡ್ತಾ ಇದ್ದೀರಿ. ಮೋದಿ ಹವಾ ಇರ್ಬೋದು, ಅವರೊಬ್ಬರು ಒಳ್ಳೆಯವರು ಇರ್ಬೋದು, ಬಟ್ ಇಲ್ಲಿ 524 ಜನರನ್ನು ಆರಿಸ್ಬೇಕಾದ್ರೆ ಸ್ಥಾನಿಕ ಆದ್ಯತೆಗಳು ಕೂಡ ಜನ ನೋಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧಿ ಪಕ್ಷನೇ ಇರಬಾರ್ದು ಅನ್ನೋ ಮಟ್ಟಕ್ಕೆ ನೀವು ಪ್ರಚಾರ ಮಾಡಿದರೆ ಪ್ರಜಾಪ್ರಭುತ್ವ ಹೆಂಗೆ ಉಳಿತದೆ? ಉಳಿಸ್ಬೇಕನ್ನೋ ಭಾವನೆ ನಿಂಬಲ್ಲಿ ಇರಬೇಕಲ್ಲ. ಎಂದಾದರೂ ED, IB, ಏನು SBI ಬ್ಯಾಂಕು ಈ ಮಟ್ಟಕ್ಕೆ ಉಪಯೋಗ ಆಗಿದ್ದು ಎಲ್ಲರ ಇತಿಹಾಸ ಇತ್ತು. ಸುಪ್ರೀಂ ಕೋರ್ಟ್ ಹೇಳಿದ್ರು ನೀವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಮಗದು ಭಾಳ ನೋವದೆ. SBI ಬಗ್ಗೆ ಎಷ್ಟು ಹೇಳ್ತಾ ಇದೆ ಸುಪ್ರೀಂ ಕೋರ್ಟು, ಒಬ್ಬರಾದರೂ ನೀವು ಕ್ಯಾರಿ ಔಟ್ ಮಾಡ್ತೀರಾ? ಅದು ಜನರಿಗೆ ಗೊತ್ತಾಗ್ತದ? ಮೋದಿ ಯಾವುದ್ರೆ ಬೀಚ್ ಮೇಲೆ ಹೋದರೂ ತೋರಿಸ್ತೀರಿ, ಸಮುದ್ರದಾಗ ಹೋದರೂ ತೋರಿಸ್ತೀರಿ, ಯಾವನೋ ಒಬ್ಬನ ಜೋಡಿ ಅಲ್ಲಿ ಹಾರಾಡಿದರೂ ತೋರಿಸ್ತೀರಿ. ಅದು ಭಾಳ ದುರಾದೃಷ್ಟಕರ. ಇಲ್ಲಿ ನೋಡಿ, ಯಾವುದೇ ಲೀಡರ್ ಆಫ್ ಅಪೋಸಿಷನನ್ನು, ಅದು ನಮ್ಮವ್ರು ತಪ್ಪು ಮಾಡಲಿ ಅವ್ರು ತಪ್ಪು ಮಾಡಲಿ, ಈ ದೇಶದೊಳಗೆ ಪ್ರತಿಯೊಬ್ಬ ವಿರೋಧಿ ಪಕ್ಷದ ನಾಯಕರನ್ನು ಈ ರೀತಿ ಹೀಯಾಳಿಸ್ತಕ್ಕಂಥದ್ದು ಅದು ಸಂದರ್ಭ ಕೂಡ ಅಲ್ಲ. ಈಗ ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ಸಿನ ಅಕೌಂಟ್ ಸೀಸ್ ಮಾಡೋಕ್ಕೆ ಇದೆ ಅಪ್ರಾಪ್ರೇಟ್ ಟೈಮಾ? ಬೇರೆ ಟೈಮ್ ಇತ್ತಲ್ಲ, 5 ವರ್ಷ ಇತ್ತು, 10 ವರ್ಷದಿಂದ ಅವರೇ ಇದ್ದರು. ಅವಾಗ ಯಾಕೆ ಇವ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತುಂಬಿಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಇವೆಲ್ಲ ಭಾಳ ದುರಾದೃಷ್ಟಕರ. ನನಗನ್ಸೋ ಮಟ್ಟಿಗೆ ಇದು ಭಾಳ ನೋವಿನ ಸಂಗತಿ. ಯಾಕಂದರೆ ಪ್ರಜಾಪ್ರಭುತ್ವನಲ್ಲಿ ಅಪೋಸಿಷನ್ನೇ ಉಳಿಬಾರ್ದು ಅನ್ನುವಂಥ ಸ್ಥಿತಿಗೆ ಈ ದೇಶ ಬಂದರೆ ಈಗ ಏನು ರಷ್ಯಾದಲ್ಲಿ ಆಗಿದೆ ಅದು ಇಲ್ಲಿ ಆಗ್ತದೆ. ಇಲೆಕ್ಟ್ರಲ್ ಬಾಂಡ್ ಬಗ್ಗೆ ನಾನು ಯಾಕೆ ಹೇಳಬೇಕು ರೀ? ಸುಪ್ರೀಂ ಕೋರ್ಟೇ ಹೇಳ್ತಾ ಇದೆ, ನೀವೇ ಮೀಡಿಯಾದವ್ರು ಅದನ್ನು ಪ್ರಚಾರ ಮಾಡ್ತಾ ಇಲ್ಲ. ಬರೀ ಮೋದಿಯವರು ವಾರಣಾಸಿಗೆ ಬಂದರೆ ಪ್ರಚಾರ ಆಗ್ಬಿಡುತ್ತೆ, ಬೆಂಗಳೂರಿಗೆ ಬಂದರೆ ಪ್ರಚಾರ ಆಗ್ಬಿಡ್ತದೆ, ಇಡೀ ದಿವಸ ಅವ್ರದ್ದೇ ಇರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.